ಬೆಳ್ಳಿ ಅಂಥೇಳಿ ಗಂಟು ಹಾಕಿ 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 ಯಾರಿಗೆ ಚೆಂದಾಗಿ ಹೊಟ್ಟಿಗೆ ಹಾಕಲಿಲ್ಲ, ಏನೂ ಮಾಡಲಿಲ್ಲ. ಅಲ್ಲಲ್ಲೇ ಹುಗಿದು ಇಟ್ಟಿದ್ಲು. ಒಲಿ ಮುಂದೆ ತೆಗೆದು ಹುಗಿದು ಮುಚ್ಚಿಟ್ಟಾಳ. ಅಷ್ಟೇ ಅಲ್ಲ, ಈಕಿದು ಎಂಥ ದೌರ್ಭಾಗ್ಯದ, ಈಗ ಯಾಕೆ ಮಕ್ಕಳಾಗಿಲ್ಲ ಅಂತ ಕೇಳಿದರೆ ಹಿಂದಿನ ಪಾಪದ ಕರ್ಮ ಅದಲ್ಲ, ಆ ಕರ್ಮ ಹಿಂಗೆ ಮಾಡ್ಸಕತ್ಯದ. 2 ಗಂಡು ಮಕ್ಕಳು ಇದ್ದುವಲ್ಲ, ಆ ಗಂಡು ಮಕ್ಕಳಿಗೆ ಮದುವೆ ಮಾಡಿದ್ರೆ ಅವು 2 ಹೊಟ್ಟಿ ನನಗೆ ಜೋಡಾಕ್ಕವ, ಖರ್ಚು ಆಗ್ತದಂತೆ ಮದುವೆನೇ ಮಾಡ್ದೇನೆ ಈಕಿ ಪ್ರಾಣ ಬಿಟ್ಟಾಳಲ್ಲ. ಆ ಗಂಡು ಮಕ್ಕಳು ಈಗೂ ಆಕಿಗೆ ಶಾಪ ಹಾಕ್ಯಾರ. ಅದಕ್ಕೆ ಈಗೂ ಅವರಿಗೆ ಪ್ರಸಾದ ಮಾಡಿ ಉಣ್ಣಾಕ ಶಕ್ತಿ ಇಲ್ಲ. ಯಾರ ಕೊಟ್ಟರೆ ಉಣಬೇಕು, ಇಲ್ಲ ಆದ್ರೆ ಹುಗಿದಿಟ್ಟದ್ದು ಪ್ರಾಣ ಬಿಡಾಗೂ ಸಹಿತ ಹೇಳಿ ಸಾಯಲಿಲ್ಲ. ಅದಕ್ಕೆ ಏನೂ ಒಯ್ದಿಲ್ಲ. ಈ ಜನ್ಮದಲ್ಲಿ ಅವರು ಶಾಪಕ್ಕನುಗುಣವಾಗಿ ಈಗೀಗ ಮಕ್ಕಳಾಗಿಲ್ಲ ಹೇಳಿದ್ರು. ಮತ್ತು ಏನು ಮಾಡೋನ್ರಪ್ಪ? ಇಲ್ಲ, ಈಗೂ ಅದಾರ, ನಾನು ಏನೂ ಮಾಡೋಕ್ಕಾಗಂಗಿಲ್ಲ, ಹಿಂದಿನ ಜನ್ಮದ ಕರ್ಮದ, ಸೀದಾ ಅವ್ರ ಕಡೆ ಹೋಗಬೇಕು. ಅವ್ರು ಏನಾದರೂ ಆಶೀರ್ವಾದ ಮಾಡಿದ್ರೆ ನಿನ್ನ ಸೊಸಿಗೆ ಮಕ್ಕಳಾಗಬಹುದು ಅಂದರು. ಅದು ಹೆಂಗ್ರಿ? ಆಕೆ ಏನು ಹುಗಿದಿಟ್ಟಾಳಲ್ಲ ಹಿಂದಿನ ಜನ್ಮದಲ್ಲಿ, ನಾ ತೋರಿಸ್ತೀನಿ, ಅದನ್ನು ಪೂಜೆ ಮಾಡಿ ಆ ನಿಧಿಯನ್ನು ತೆಗೆದು ಗಂಡ ಮಕ್ಕಳಿಗೆ ಕೊಡಬೇಕು. ವಯಸ್ಸಾಗಿ ದುಡಿ ಶಕ್ತಿ ಇಲ್ಲ, ಯಾರು ಹೊಟ್ಟಿಗೆ ಊಟ ಕೊಡ್ತಿಲ್ಲ, ಅವರು ದಿನನಿತ್ಯ ಶಾಪ ಹಾಕ್ತಾರೆ. ಆ ಶಾಪಕ್ಕೆ ಫಲವಾಗಿಯೇ ಈಕಿಗೆ ಮಕ್ಕಳಾಗಿಲ್ಲ. ಆ ನಿಧಿ ತೆಗೆದ ಅವರಿಗೆ ಕೊಟ್ಟಾಗ ಅವ್ರು ಆಶೀರ್ವಾದ ಮಾಡಿದರೆ ನಿನ್ನ ಸೊಸಿಗೆ ಮಕ್ಕಳಾಗ್ತವೆ. ನಡ್ರಿಪ್ಪ ಹೋಗೋನು. ಕರ್ಕೊಂಡು ಹೋದರು. ಧನವಂತರ ಮನೆತನ ನರಗುಂದದೊಳಗೆ ಕರ್ಕೊಂಡು ಹೋದಾಗ ಆ ಮನೆತನ ಮುಂದೆ ಹೋಗಿ ನಿಂತಾಗ ಸ್ವಾಮಿಗಳು ಹೆಂಗೆ ಹೇಳಿದ್ರಲ್ಲ ಹಂಗೆ 2 ಮಕ್ಕಳಿದ್ರು. ಈಕಿ ಫೋಟೋನು ಅಲ್ಲೇ ಇತ್ತು, ಗಂಡನ ಫೋಟೋನು ಅಲ್ಲೇ ಇತ್ತು. ಹಿಂದಿನ ಜನ್ಮದ ಬೇರೆನೇ ಇತ್ತು. ಆದ್ರೆ ಅವರು ಭಾಳ ವಯಸ್ಸಾಗಿತ್ತು, ಕುಂತಿದ್ರು. ಪಾಪ ಹೋಗೋಣ ನಮಸ್ಕಾರ ಮಾಡೋಕ್ಕೆ ಶಕ್ತಿ ಇದ್ದಿದ್ದಿಲ್ಲ. ಎದ್ದು ಸುಮ್ಮನೆ ಹಾಗೆ ನಮ್ಮ ರಂಗಪ್ಪಜ್ಜದನಲ್ಲ ಹಂಗೆ ವಯಸ್ಸಾದರೂ ಕೂಡ ತಳ್ಳಾಡ್ಕೊಂತ ಸೇವೆ ಮಾಡ್ತಾನೆ ಪುಣ್ಯಾತ್ಮ. ತೊಳ್ಳಾಡ್ತಾ ಬಂದು ನಮಸ್ಕಾರ ಮಾಡಿದರು. ನೋಡಪ್ಪ, ಈ ಜನ್ಮದಲ್ಲಿ ಇವರು ಸೊಸೆ ಆಗ್ಯಾಳ, ಹಿಂದಿನ ಜನ್ಮದಲ್ಲಿ ನಿಮ್ಮವ್ವ ಆಗಿದ್ಲು, ನಿಮಗೇನೂ ಕೊಡಲಾರ್ದೆ ಮದುವೆನೂ ಮಾಡಲಾರ್ದೇ ದೊಡ್ಡ ತಪ್ಪು ಮಾಡ್ಯಾಳ. ನಿಮ್ಮ ಶಾಪಕ್ಕೆ ಆಕಿ ಪ್ರಾಯಶ್ಚಿತ್ತ ಅನುಭವಿಸಕತ್ತಾಳ. ಇವತ್ತು ಈ ಜನ್ಮದಲ್ಲಿ ಆಕಿಗೆ ಮಕ್ಕಳಾಗುವಂಗೆ ನೀವು ಆಶೀರ್ವಾದ ಮಾಡಬೇಕಂಥೇಳಿ ಆಕೆ ಏನಲ್ಲಿ ಹೋಗೋದಿಟ್ಟಿದ್ಲಲ್ಲ ಅದನ್ನು ಪೂಜೆ ಮಾಡತಾಯಿ ಅಂತ ಬಾಲಲೀಲಮ್ಮ ಅಂತ ಸ್ವಾಮಿಗಳು ತೋರಿಸಿದಾಗ ಅದನ್ನು ತಗೊಂಡು ಪೂಜೆ ಮಾಡಿ ಹಡ್ಡಿ ನೋಡಿದ್ರೆ ಅಲ್ಲಿ ಒಂದಿಷ್ಟು ಗಡಿಗೆ ಇಟ್ಟಿದ್ಲಂತ. ಗಡಿಗೆಯಾಗೆಲ್ಲ ಬಂಗಾರ ಇದ್ದು, ಬೆಳ್ಳಿ ಬಂಗಾರ ಇಟ್ಟಿದ್ಲು. ಅವು ಬಿಸ್ಕಿಟ್ ರೂಪಾಯಿ ಅಂತ ಇಟ್ಟಿದ್ದು ಅದನ್ನು ಕೂಡ ಅಲ್ಲೇ ಇತ್ತು. ಬಿಸ್ಕಿಟ್ ಬಂಗಾರ ಅಂತ ಮಾಡಿ ಇಟ್ಟಿತ್ತು. ಅದು ಏನು ಇಟ್ಟಿದ್ಲಲ್ಲ ಅದನ್ನೆಲ್ಲ ತೆಗೆದು ಪೂಜೆ ಮಾಡಿ ಒಳ್ಳೆ ಮನಸ್ಸಿನಿಂದ ಅವರು ಉಡಿ ಒಳಗೆ ಹಾಕುವಾಗ ಶರಗೊಡ್ಡಿ ಬೇಡ್ತಾಳೆ, ಹಿಂದಿನ ಜನ್ಮದಲ್ಲಿ ನಾನೇನೋ ತಪ್ಪು ಮಾಡೀನಿ, ಈ ಜನ್ಮದಲ್ಲಿ ಆ ತಪ್ಪಿಗೆ ಪ್ರಾಯಶ್ಚಿತ್ತ ಅನುಭವಿಸಕತ್ತೀನಿ, ಇದನ್ನು ತಗೋರಿ, ಆದರೆ ನನಗೆ ಏನೂ ಬೇಡ, ಮಕ್ಕಳು ಭಿಕ್ಷಾ ಕೊಡ್ರಿ ಅಂತ ಶರಗೊಡ್ಡಿದ್ಲಕಿ ಆ ಹೆಣ್ಮಗಳು. ಮಕ್ಕಳು ಭಿಕ್ಷಾ ಕೊಡುವಂಥ ಶರಗೊಡ್ಡಿದಾಗ ಅವಾಗಂಥವ್ರವರು ಹೇಳ್ತಾರೆ, ನಮ್ಮಂಗೆ 2 ಗಂಡು ಮಕ್ಕಳನ್ನು ಹೆತ್ತು ಸುಖವಾಗಿರು ತಾಯಿ ಅಂತ ಆಶೀರ್ವಾದ ಮಾಡಿದರು. ವರ್ಷ ತುಂಬಿಡ್ದ್ರೊಳಗಾಗಿ ಅವಳಿ ಜವಳಿ 2 ಗಂಡು ಮಕ್ಕಳಿಗೆ ಜನ್ಮ ಕೊಡ್ತಾಳೆ ಹೆಣ್ಮಗಳು. ಯಾಕೆ ಇವನ್ನೆಲ್ಲ ಹೇಳಬೇಕಂದ್ರೆ ನಾವು ಮಾಡಿದ ದಾನ ಧರ್ಮದಿಂದ ಪುಣ್ಯನೂ ಪ್ರಾಪ್ತಿಯಾಗ್ತದೆ, ದಾನ ಧರ್ಮ ಮಾಡಲಿಲ್ಲ ಅಂದ್ರೆ ನರಕನೂ ಪ್ರಾಪ್ತಿಯಾಗ್ತದೆ. ಇವತ್ತು ಮನೆ ಮುಂದೆ ಒಬ್ಬ ಭಿಕ್ಷುಕ ಬಂದಾನ ಅಂದರೆ ಅವ ಹೇಳ್ತಾನೆ, ನಮಗೆ ಪಾಠ ಕಲ್ಸಕ್ಕೆ ಬರ್ತಾನವ. ಏನಂತ ನೋಡು, ಹಿಂದಿನ ಜನ್ಮದಲ್ಲಿ ಇದೇ ಮನೆ ಒಳಗೆ ನಾನಿದ್ದೆ, ನನ್ನ ಜಾಗದೊಳಗೆ ನೀನಿದ್ದಿ, ನಾನು ಅದು ಮನೆ ಒಳಗಿದ್ದಾಗ ನಾನು ಯಾರಿಗೂ ದಾನ ಧರ್ಮ ಮಾಡಲಿಲ್ಲ, ಅದಕ್ಕೆ ನನಗೆ ಇವತ್ತು ಭಿಕ್ಷಾ ಪಾತ್ರೆ ಬಂದದ ಕೈ ಒಳಗೆ, ನಾನು ತಿರ್ಕೊಂಡು ತಂದ್ರು ಕರ್ಕೊಂಡು ತಿಂತೀನಿ ಈ ಜನ್ಮದೊಳಗೆ, ಅದು ನನಗೆ ಅನುಭವ ಆಗ್ಯದ. ಈ ಜನ್ಮದಲ್ಲಿ ನೀನು ಎಲ್ಲ ಕೊಟ್ಟನ ಭಗವಂತ, ನೀನು ಈಗ ಮುಂದೆ ಹೋಗು ಅಂತಂದ್ರೆ ಮುಂದಿನ ಜನ್ಮದೊಳಗೆ ಇದೇ ಮನೆ ಒಳಗೆ ನಾ ಇರ್ತೀನಿ, ಹೊರಗೆ ನೀ ಇರ್ತಿ ಅಂತ ಭಿಕ್ಷುಕ ಪಾಠ ಕಲ್ಸಕ್ಕೆ ಬರ್ತಾನೆ. ಎಷ್ಟು ಚಂದ ಉದಾಹರಣೆಯನ್ನು ಹೇಳುತ್ತಾನೆ. ಒಮ್ಮೆ ಸ್ವಾಮಿ ವಿವೇಕಾನಂದರು ಹಿಂಗೆ ರಂಗನಾಥನ ದೇವಸ್ಥಾನದಲ್ಲ, ಹಿಂಗೆ ದೇವಸ್ಥಾನ ದೊಡ್ಡ ದೇವಸ್ಥಾನ ಮುಂದೆ ಎಲ್ಲ ಭಿಕ್ಷುಕರು ಕುಂತಿದ್ರು. ಒಬ್ಬ ಊರಿನ ಶ್ರೀಮಂತ ಬರ್ತಿದ್ದ. ಬಂದಾಗ ಎಲ್ಲರಿಗೆ 500,000 ತಿಳಿದಷ್ಟು ಕೊಟ್ಟು ಹೋಗ್ತಿದ್ದವ. ಕೊಟ್ಟು ಹೋಗುವಂಥ ಸಂದರ್ಭದೊಳಗೆ ಅಕಸ್ಮಾತ್ ಸ್ವಾಮಿ ವಿವೇಕಾನಂದ ಬಂದು ಅಲ್ಲಿ ಕುಂತಿದ್ರು. ಮಾರುವೇಷದಲ್ಲಿ ಕುಂತಂಥ ಸಂದರ್ಭದೊಳಗೆ ಅವಾಗ ಅವ ಎಲ್ಲರಿಗೂ ಕೂಡ ಭಿಕ್ಷಾ ನೀಡ್ಕೊಂತ ಬಂದ. ಅರ್ಧ ತಾಸು ಗರ್ಭುಡಿಗಳು ನಿಂತ ಹೊರಗೆ ಬಂದ, ಎಲ್ಲರಿಗೂ ಕೊಟ್ಟ. ಖುಷಿ ಆಯಿತು ಎಲ್ಲ ಭಿಕ್ಷುಕರಿಗೆ. ಕೊನೆಗೆ ಇವ್ರು ಯಾರೋ ಹೊಸ್ದಾಗಿದಾರಂತ ಇವ್ರಿಗೂ ಕೂಡ 1,500 ಭಿಕ್ಷಾ ಕೊಟ್ಟಾಗ ಅವಾಗ ಸ್ವಾಮಿ ವಿವೇಕಾನಂದರು ನಕ್ರಂತ. ಯಾಕೆ ನಕ್ಕಿ ಅಂತ ಅಮ್ಮ ಕೇಳ್ದ ಶ್ರೀಮಂತ. ಅವಾಗ ಒಂದು ಮಾತು ಹೇಳಿದ್ರಂತವ್ರು, ನೀನೊಬ್ಬ ದೊಡ್ಡ ಭಿಕ್ಷುಕ, ನಾನೊಬ್ಬ ಸಣ್ಣ ಭಿಕ್ಷುಕ ಅಂದ್ರಂತವ್ರು.
ನನಗ್ಯಾಕತ್ತಿ ಹಂಗೆ, ನಾನು ಊರು ಗೌಡ ಅದೀನಿ, ಶ್ರೀಮಂತ ಅದೀನಿ, ನನಗ್ಯಾಕೆ ಭಿಕ್ಷುಕ ಅಂತಿ ಅಂದಾಗ ಅವಾಗ ಸ್ವಾಮಿ ವಿವೇಕಾನಂದರು ಹೇಳಿದ್ರಂತೆ, ಅರ್ಧ ತಾಸು ರಂಗನಾಥನ ದೇವಸ್ಥಾನದೊಳಗೆ ಗರ್ಭಗುಡಿ ಒಳಗೆ ಹೋಗಿ ಕಣ್ಣು ಮುಚ್ಚಿ ಕೈ ಮುಗಿದು ನಿಂತಿದ್ದೆಲ್ಲ ಏನು ಬೇಡ್ಕೊಂಡು ಅಂತ ಕೇಳಿದ್ರಂತ. ಏನಿಲ್ಲ, ಇನ್ನಷ್ಟು ಸಿರಿ ಸಂಪತ್ತನ್ನು ಕೊಟ್ಟ ಮೇಲೆ ನಿನಗೆ ಹಿಂಗೆ ದಾನ ಧರ್ಮ ಮಾಡ್ತೀನಿ ಅಂತ ಬೇಡ್ಕೊಂಡು ಬಂದೀನಿ. ಮತ್ತು ನೀ ದೊಡ್ಡ ಶ್ರೀಮಂತನ ಕಡೆಗೆ ಹೋಗಿ ಬೇಡ್ಕೊಂಡು ಬಂದಿ ಅಂದ ಮೇಲೆ ಆ ರಂಗನಾಥ ಸ್ವಾಮಿ ಕಡೆ ನೀನು ಹೋಗಿ ಬೇಡ್ಕೊಂಡು ಬಂದಿ ಅಂದ ಮೇಲೆ ನೀನೊಬ್ಬ ದೊಡ್ಡ ಭಿಕ್ಷುಕ, ನಾನೊಬ್ಬ ಸಣ್ಣ ಭಿಕ್ಷುಕ ಅಂದ್ರಂತ ಸ್ವಾಮಿ ವಿವೇಕಾನಂದರು. ದೇವ್ರು ಕೊಟ್ಟಾಗ ಕೊಡಬೇಕಲ್ಲ, ನಾವು ದೇವ್ರು ಕೊಡಬೇಕಾಗಿತ್ತು ಅಂದರೆ ಪುಣ್ಯ ಬೇಕಲ್ಲ, ಹಿಂದಿನ ಜನ್ಮ ಮಾಡಿದ್ದು ಬೇಕಲ್ಲ. ಎಷ್ಟು ಚಂದ ಬರೀತಾರೆ. ದಾನ ಮಾಡಲಿಲ್ಲ ನೀನು ಜಾಣನಾಗಲಿಲ್ಲ, ದಾನ ಮಾಡಲಿಲ್ಲ ನೀನು ಜಾಣನಾಗಲಿಲ್ಲ, ಏನು ಒಯ್ಯದೆ ನೀನು ಹೊರಟು ಹೋದೆ ಎಲ್ಲ, ಏನು ಒಯ್ಯದೆ ನೀನು ಹೊರಟು ಹೋದೆ ಎಲ್ಲ. ದಾನ ಮಾಡಲಿಲ್ಲ ನೀನು ಜಾಣನಾಗಲಿಲ್ಲ, ದಾನ ಮಾಡಲಿಲ್ಲ ನೀನು ಜಾಣನಾಗಲಿಲ್ಲ, ಏನು ಒಯ್ಯದೆ ನೀನು ಹೊರಟು ಹೋದೆ ಎಲ್ಲ. ಕಷ್ಟಪಟ್ಟು ಗಳಿಸಿಯಾದಿ ಅದರಲ್ಲಿ ಮುದುಕ, ಕಷ್ಟಪಟ್ಟು ಗಳಿಸಿಯಾದಿ ಅದರಲ್ಲಿ ಮುದುಕ, ಎಷ್ಟಿದ್ದರೂ ಉಣ್ಣುವೆ ಹಿಟ್ಟಿನ ಚುನಕ, ಎಷ್ಟಿದ್ದರೂ ಉಣ್ಣುವೆ ಹಿಟ್ಟಿನ ಚುನಕ, ಕಟ್ಟಿಟ್ಟು ಮಾಡುವೆ ಲೆಕ್ಕ ಬೆಳ ತನಕ, ಕಟ್ಟಿಟ್ಟು ಮಾಡುವೆ ಲೆಕ್ಕ ಬೆಳ ತನಕ, ಅಷ್ಟರಲ್ಲಿ ಯಮ ಬಂದು ಒಯ್ವ ತನ್ನ ಲೋಕಕ, ಅಷ್ಟರಲ್ಲಿ ಯಮ ಬಂದು ಒಯ್ವ ತನ್ನ ಲೋಕಕ. ದಾನ ಮಾಡಲಿಲ್ಲ ನೀನು ಜಾಣನಾಗಲಿಲ್ಲ, ಏನು ಒಯ್ಯದೆ ನೀನು ಹೊರಟು ಹೋದೆ ಎಲ್ಲ. ಯಾರೂ ಅಳುವುದಿಲ್ಲ ನಿನ್ನಯ ಹೆನಕ, ಯಾರೂ ಅಳುವುದಿಲ್ಲ ನಿನ್ನಯ ಹೆನಕ, ನಾರಿ ಮಕ್ಕಳ ಜಗಳ ನೀ ಗಳಿಸಿದ ಹನಕ, ನಾರಿ ಮಕ್ಕಳ ಜಗಳ ನೀ ಗಳಿಸಿದ ಹನಕ, ಯಾರೇ ನಂದಾರಂತ ಬರುವರು ಕುಣಿತನಕ, ಯಾರೇ ನಂದಾರಂತ ಬರುವರು ಕುಣಿತನಕ, ಯಾರಿಗೀ ಯಾರಿಲ್ಲೋ ತಿಳಿಯೋ ಕೊನೆ ತನಕ, ಯಾರಿಗೀ ಯಾರಿಲ್ಲೋ ತಿಳಿಯೋ ಕೊನೆ ತನಕ. ದಾನ ಮಾಡಲಿಲ್ಲ ನೀನು ಜಾಣನಾಗಲಿಲ್ಲ, ಏನು ಒಯ್ಯದೆ ನೀನು ಹೊರಟು ಹೋದೆ ಎಲ್ಲ. ಕೊಟ್ಟುಂಬುವುದೊಂದೆ ಬೆಲೆಯುಳ್ಳ ಬದುಕ, ಕೊಟ್ಟುಂಬುವುದೊಂದೆ ಬೆಲೆಯುಳ್ಳ ಬದುಕ, ಕಟ್ಟು ಬುತ್ತಿಯ ಉಣ್ಣಲು ಮುಂದಿನ ಜನ್ಮಕ, ಕಟ್ಟು ಬುತ್ತಿಯ ಉಣ್ಣಲು ಮುಂದಿನ ಜನ್ಮಕ. ಶ್ರೇಷ್ಠ ಶ್ರೀ ಸಿದ್ಧಲಿಂಗ ಮೆಚ್ಚುವ ಈ ಗುಣಕ, ಶ್ರೇಷ್ಠ ಶ್ರೀ ಸಿದ್ಧಲಿಂಗ ಮೆಚ್ಚುವ ಈ ಗುಣಕ, ಇಷ್ಟು ನಿಜ ಗುಣ ದೇವರು ಹೇಳಿದ್ದು ಸಾರ್ಥಕ, ಇಷ್ಟು ನಿಜ ಗುಣ ದೇವರು ಹೇಳಿದ್ದು ಸಾರ್ಥಕ. ದಾನ ಮಾಡಲಿಲ್ಲ ನೀನು ಜಾಣನಾಗಲಿಲ್ಲ, ದಾನ ಮಾಡಲಿಲ್ಲ ನೀನು ಜಾಣನಾಗಲಿಲ್ಲ, ಏನು ಒಯ್ಯದೆ ನೀನು ಹೊರಟು ಹೋದೆ ಎಲ್ಲ, ಏನು ಒಯ್ಯದೆ ನೀನು, ಏನು ಒಯ್ಯದೆ ನೀನು, ಏನು ಒಯ್ಯದೆ ನೀನು ಹೊರಟು ಹೋದೆ ಎಲ್ಲ. ಎಷ್ಟು ಚಂದ ಬರೀತಾರೆ ನಮ್ಮ ಪಿ ಜಿ ಹುಣಸಾಳಪ್ಪಗಳು ಬರೆದದ್ದು. ಹಿಂದಿನ ಜನ್ಮದಲ್ಲಿ ಕಟ್ಟಿಟ್ಟ ಬುತ್ತಿ ಅಂದಾಗ ಭಾಳ ಚಂದ ಒಂದು ದೃಷ್ಟಾಂತ ಕೊಡ್ತಾರಲ್ಲಿ. ಇಬ್ಬರು ತಾಯಿ ಮಗ ಇದ್ದರು, ತಂದೆ ತೀರಿದ್ದ, ಇನ್ನೂ ಮದುವೆ ಆಗಿದ್ದಿಲ್ಲ, ರೈತಕ್ಕೆ ಜೀವನ ಮಾಡ್ತಕ್ಕಂಥ ಬುತ್ತಿ ಅಂದಾಗ ನೆನಪಾಗ್ತದೆ. ನಾನು ಯೂಟ್ಯೂಬ್ನಲ್ಲಿ ಹೇಳೀನಿ ಈ ಕಥೆಯನ್ನು, ನೀವು ಕೇಳಿರ್ಬೋದು. ಅವಾಗ ಅವ ಹೇಳ್ತಾನೆ, ತಾಯಿಗೆ ಬೆಳಗಿನ ಜಾವದಲ್ಲಿ, ತಾಯಿ ನಾನು ಹೊಲಕ್ಕೆ ಟೈಮ್ ಆಗ್ಯದ, ಹೋಗುವಂಥ ಸಮಯ ಬಂದದ, ಕಾಯಕ ಮಾಡಕ್ಕೆ ಹೋಗ್ತೀನಿ, ನಾಟಕ ಚಾಲೂ ಆಗ್ಯದ. ಅವ್ರ ಜಾತ್ರೆ ಅವ್ರಿಗೆ, ನಮ್ಮ ಜಾತ್ರೆ ನಮಗೆ. ಹೇಳಿಬಿಡ್ತೀನಿ ಇದೊಂದು. ಆಮೇಲೆ ನೀವು ಅಲ್ಲಿ ಹೋಗುತ್ತಾ ನಾಟಕ ಹೋಗಂಗಿಲ್ಲ, ಅಳದು
ಹೌದು, ಇದು ಮೇನ್. ಈಗ ನೋಡ್ರಿ, ಆ ಕತೆ ಆಮೇಲೆ ಹೇಳ್ತೀನಿ. ನಾಟಕ ಅಂದಾಗ ಇದ್ರ ಅರ್ಥ ಏನು ಕೊಡ್ತದೆ ಗೊತ್ತೇನು? ಈ ಜಗತ್ತನ್ನತಕ್ಕಂಥದ್ದೊಂದು ನಾಟಕ ರಂಗ ಇದೆ, ಥಿಯೇಟರ್. ಇದು ಜಗತ್ತನ್ನತಕ್ಕಂಥದ್ದೊಂದು ನಾಟಕ ಥಿಯೇಟರ್ ಅದ. ಈ ಥಿಯೇಟರ್ ಮಾಲೀಕ ಯಾರದಾನು? ರಂಗನಾಥ ಸ್ವಾಮಿ ಅದಾನ. ಥಿಯೇಟರ್ ಮಾಲಕ ರಂಗನಾಥ ಸ್ವಾಮಿ ಅದಾನು. ನಾವೆಲ್ಲ ಪಾತ್ರ ಮಾಡಕ್ಕೆ ಬಂದೀವಿ. ಆಯಾ ಪಾತ್ರ ಕೊಡ್ತಾನಲ್ಲ, ಆಯಾ ಪಾತ್ರ ಮಾಡಿ ಮತ್ತು ಈ ನಾಟಕದಿಂದ ಆ ಸ್ಟೇಜ್ನಿಂದ ಹೆಂಗೆ ಹೊರಗೆ ಹೋಗ್ತೀವಲ್ಲ, ಎಲ್ಲರೂ ಎಲ್ಲಿ ಹೋಗಿ ಕೂಡ್ತೀವಿ ಅಂದ್ರೆ, ಇಸ್ಪೆಟ್ ಆಡೋರು ಇಲ್ಲಿ ನಿಮ್ಮ ಊರಾಗ ಕಾಣಿಸ್ತದಲ್ಲ. ಇಸ್ಪೆಟ್ ಯಾರು ಆಡಂಗಿಲ್ಲ, ಭಾಳ ಚಲೋ ಅದಿರಲ್ಲ, ಯಾರು ಆಡಂಗಿಲ್ಲ ನೋಡ್ರಿ. ಇಸ್ಪೆಟ್ ಪಾಕಿಟ್ ಅಂತ ಇರ್ತದೆ, ಅದ್ರೊಳಗೆ ಎಲೆಗಳಿರ್ತಾವೆ ಗೊತ್ತಲ್ಲ. ನಿಮ್ಗೆ ಗೊತ್ತಿಲ್ಲ, ನೀವು ಮತ್ತು ಅಮ್ಮವ್ರು ನೀವು ಆಡಿರೇನಂತ ನಾನು ಕೇಳಿರಿ, ಮತ್ತು ಆಡ್ದವ್ರು ನೋಡೀನಿ. ಆ ಇಸ್ಪೆಟ್ ಎಲೆ ಇರ್ತಾವೆ, ರಾಜ ರಾಣಿ ರಾಕೆಟ್ ಕಳ್ಳ ಪೊಲೀಸ ಮುಂದೇನೋ ಇರ್ತಾವಲ್ಲ, ಏನಾರು ಒಟ್ಟು ಇರ್ತಾವೆ. ಅಷ್ಟೆಲ್ಲ ಆಟ ಆಡ್ತಾರಿಲ್ಲ ಅವರು. ಆಟ ಆಡಿದ ಮೇಲೆ, ಇಸ್ಪೆಟ್ ಆಟ ಮುಗಿದ ಮೇಲೆ ಎಲೆ ಎಲ್ಲಿ ಹಾಕ್ತಾರೋ? ನಿಮ್ಮನ್ನು ನೋಡಂಗಿಲ್ಲ, ಇವ್ರು ನೋಡಿ ಹೇಳ್ಬೇಕು. ಈಗ ನಾ ಎಲ್ಲಿ ಹಾಕ್ತಾರೆ ರೀ? ಪಾಕಿಟ್ನಾಗ ಹಾಕ್ತಾರಿಲ್ಲ. ಆ ಪಾಕಿಟ್ನಾಗ ಹಾಕಿದ ಮೇಲೆ ಅಲ್ಲಿ ಏನಾರು ಭೇದ ಭಾವ ಐತೇನೆ, ಎಲ್ಲರೂ ಒಂದು ಹಾಕಾವಿಲ್ಲ ಅವು, ಕಳ್ಳ ಪೊಲೀಸ ರಾಜ ರಾಣಿ ರಾಕೆಟ್. ಆದರೆ ಇಲ್ಲಿನೂ ಒಂದು ಪಾಕಿಟ್ ಅದ. ಯಾವುದು? ಜಗತ್ತನ್ನತಕ್ಕಂಥದ್ದು ಪಾಕಿಟ್ ಅದ. ಇಲ್ಲೆಲ್ಲ ನಾವು ಇಸ್ಪೆಟ್ ಆಟ ಆಡ್ದಂಗೆ, ಕಳ್ಳ ಪೊಲೀಸ್ ಆಟ ಅದ, ಗಂಡ ಹೆಂಡ್ರ ಆಟ ಅದ, ಮಕ್ಕಳು ಮರಿ ಆಟ ಅದ. ಎಲ್ಲ ಆಟ ಮುಗಿದ ಮೇಲೆ ನಮ್ಮದು ಒಂದು ಪಾಕಿಟ್ ಎಲ್ಲಿ ಅದ, ಎಲ್ಲರೂ ಎಲ್ಲಿ ಒಂದು ಕೂಡ್ತೀವಿ ಅಂತ ಕೇಳಿದರೆ, ಅವು ಹೆಂಗೆ ಎಲ್ಲಿ ಒಂದು ಅದು ಅಲ್ಲ. ನಾವು ಎಲ್ಲ ಎಲ್ಲಿ ಕೂಡ್ತೀವಿ, ಎಲ್ಲಿ ಒಂದು ಆಗ್ತೀವಿ ಅಂದರೆ ರುದ್ರಭೂಮಿ ಸ್ಮಶಾನ ಅನ್ನತಕ್ಕಂಥದ್ದು. ಅಲ್ಲಿ ನಾವೆಲ್ಲರೂ ಒಂದು ಆಗ್ತೀವಿ ನೋಡು. ಅಲ್ಲಿ ಯಾವುದೇ ಪಾಕಿಟ್ ನಮ್ಮದು ಕೊನೆಗೆ ಹೋಗೋದು ಅಲ್ಲೇ. ಅದಕ್ಕೆ ಹೇಳ್ತಾರವರು, ಒಂದು ಸಿದ್ಗಿ ಕಟ್ಟು, ಒಂದು ಬಾಸಿಂಗ್ ಕಟ್ಟು, ಒಂದು ಗೊತ್ತದಲ್ಲ ತೊಟ್ಟಿಲ ಕಟ್ಟು. ಈ ತೊಟ್ಟಿಲ ಕಟ್ಟು ಎಲ್ಲರೂ ಕಟ್ಕೊಂಡು ಬಂದೀವಿ. ಸಿದ್ಗಿ ಕಟ್ಟು ಕೊನೆಗೆ ಅದು ಯಾರನ್ನೂ ಬಿಟ್ಟಿಲ್ಲ. ಹುಟ್ಟಿದ್ದು ಹೊಳೆವೊಮ್ಮೆ ಸಾಯ್ತದ, ಕಟ್ಟಿದ್ದೊಮ್ಮೆ ಬೀಳುತ್ತದೆ. ಬಾಸಿಂಗ್ ಕಟ್ಕೊಳ್ಳೋರು ಹೋದಾರ, ಕಟ್ಕೊಂಡವರು ಹೋದಾರ. ನಮ್ಮ ಇಬ್ಬರು ಕಲಾವಿದರು ಇನ್ನೂ ಬಾಸಿಂಗ್ ಕಟ್ಕೊಂಡಿಲ್ಲ. ಇವರು ಮುಂದಿನ ವರ್ಷ ಬರ್ಕೊಡ್ದು ರಂಗನಾಥ ಸ್ವಾಮಿ ಆಶೀರ್ವಾದ ಇತ್ತಂದ್ರೆ ಇವರು ಕಟ್ಕೊಂಡೇ ಬರ್ತಾರೆ. ಲಗ್ನ ಅಂದ್ರೆ ಖುಷಿ ಭಾಳ ಇರ್ತದೆ. ಅವು ಒಂದಕ್ಕೊಂದು ಜಗಳಾಡ್ತಿರ್ತಾವಲ್ಲಿ. ಅವು ಎರಡೂ ನನ್ನ ಮಕ್ಕಳಿದ್ದಂಗೆ, ಬಲಗೈ ಇದ್ದಂಗೆ. ಯಾಕೆ ಆ ಬುತ್ತಿ ಹೇಳ್ತಾನವ, ನಾಟಕ ಅಂದ್ಕೊಳ್ಳಿ ಅದು ನೆನಪಾಯಿತು ಹೇಳಿದೆ. ರೈತ ಹೇಳ್ತಾನೆ ತಾಯಿಗೆ, ನಾನು ಹೊಲಕ್ಕೆ ಹೋಗ್ತೀನಿ, 2 ಬುತ್ತಿ ಕಟ್ಟು. 2 ಬುತ್ತಿ ಕಟ್ಟು ಅಂದಾಗ ಅಲ್ಲಿ ಏನಾಗಿತ್ತು ಅಂದರೆ, ಮಧ್ಯರಾತ್ರಿ 2 ಗಂಟೆ ಸಮಯ ಒಬ್ಬ ಕಳ್ಳ ಬಂದಿದ್ದ. ಇವ್ರ ಮನೆಗೆ ಕಣ್ಣ ಹಾಕಿದ್ದ ಕಳ್ಳ ಬಂದಿದ್ದ. ಇವ ಎಚ್ಚರ ಇದ್ದಲ್ಲ, ಎಚ್ಚರ ಇರೋದಕ್ಕೆ ಅವಾಗೇನು ಅನ್ನಿಸ್ತು, ಎಚ್ಚರ ಅದಾನಂತ ಸ್ವಲ್ಪ ಸಮಯ ಕಳೆದಾಗ ರೈತ ಬೇಗ ಹೇಳ್ತಿದ್ರು. 4:30 ಎದ್ದ. ಇವನ ಅಂದಮೇಲೆ ಇನ್ನು ನನ್ನ ಕಳ್ತನಕ್ಕೆ ಆಗೋದಿಲ್ಲ ಅಂಥೇಳಿ ಸ್ವಲ್ಪ ಇವ ಹೊರಗೆ ಹೋಗುತ್ತಾನ, ನಾನು ಕಡ್ಯಾಕೆ ಆಗ್ಬೇಕಂತ ಕುಂತಿದ್ದ. ಹೊರಗೆ ಹೋಗೋ ಮುಂದೆ ತಾಯಿಗೆ ಹೇಳಿದವ, ಯವ್ವ ಬೇಗ ಅಡುಗೆ ಮಾಡು, 1 ಬುತ್ತಿ ಕಟ್ಟಬೇಡ, 2 ಬುತ್ತಿ ಕಟ್ಟು ಅಂದ. ಇದನ್ನು ಅರ್ಥ ಮಾಡ್ಕೋರಿ ನೀವು. ಈ ದೃಷ್ಟಾಂತವನ್ನು 1000 ಮಾತು ಹೇಳೋದು ಒಂದೇ, ಇದೊಂದು ದೃಷ್ಟಾಂತ ಹೇಳೋದು ಒಂದೇ. 2 ಬುತ್ತಿ ಕಟ್ಟಂದಾಗ ಕಳ್ಳನಿಗೆ ಭಾಳ ಆಶ್ಚರ್ಯ ಆಯಿತು. 2 ಬುತ್ತಿ ಯಾಕೆ, ತಾನು ಹೋಗೋದು ಒಬ್ಬನೇ, 2 ಬುತ್ತಿ ಯಾಕೆ ಕಟ್ಟಂದಾನಂತ ಇವನು ನೋಡಬೇಕಾದಂತೆ 2 ಬುತ್ತಿ ಕಟ್ಟಿಲ್ಲ ತಾಯಿ. ರೈತ ಎಲ್ಲ ದಿನನಿತ್ಯ ಕ್ರಿಯೆಗಳನ್ನು ಮುಗಿಸಿದ, 2 ಬುತ್ತಿ ತಗೊಂಡ, ಬಗಲಿಗೆ ತತ್ರಾಣಿಗೆ ಹಾಕಿದ, ಹೊಲಕ್ಕೆ ಹೋದ. ಅವನ ಹಿಂಬಾಲ ಇವನು ಕಳ್ಳ ಹೋದ, ಗೊತ್ತಿಲ್ಲದಂಗೆ ನಿಂತ. ಅವ ಕೆಲಸ ಮಾಡಿ ಮಧ್ಯಾಹ್ನ 2 ಗಂಟೆ ಸಮಯ ಗಿಡದ ಬುಡಕ್ಕೆ ಬುತ್ತಿ ತೊಗೊಂಡು ಕುಂತಾಗ ಕಳ್ಳ ಹೋಗಿ ಅವನ ಮುಂದೆ ನಿಂತ. ಅವಾಗ ಅವ ಹೇಳಿದ ರೈತ, ನೀನು ಯಾರು, ಎದಕ್ಕೆ ಬಂದು ಏನೂ ಕೇಳಿಲ್ಲ, ಬಾ ಯಪ್ಪ ಕೂಡು ಅಂದವ. ಕೂಡು ಬಾ ಅಂದಾಗ ಕುಂತ ಮುಂದೆ, ತಗೋ ಇಲ್ಲ ಬುತ್ತಿ ಅದ, ಈ ಬುತ್ತಿ ಬಿಚ್ಕೊಂಡು ಉಣ್ಣು, ನನಗೊಂದದ ಅಂದವ. ಕಳ್ಳನಿಗೆ ಭಾಳ ಆಶ್ಚರ್ಯ ಆಯಿತು. ಅವ ಹೇಳ್ದ, ಇದ್ದದ್ದು ತಪ್ಪು ಒಪ್ಪಿಕೊಂಡ. ನಾನೊಬ್ಬ ಕಳ್ಳ ಅದೀನಿ, ನಿಮ್ಮ ಮನೆಗೆ ಕಳ್ಳತನ ಮಾಡೋಕೆ ಬಂದಿದ್ದೆ. ಆದರೆ ನಿಮ್ಮ ಮನೆಗೆ ಕಳ್ಳತನ ಮಾಡೋಕೆ ಬಂದಾಗ ನೀನು ಎಚ್ಚರ ಇರೋ ಕಾರಣಕ್ಕೆ ಕಳ್ಳತನ ಮಾಡೋಕ್ಕಾಗಲಿಲ್ಲ. ನೀನು 2 ಬುತ್ತಿ ಕಟ್ಕೊಂಡು ಬಂದಿಯಲ್ಲ, ಯಾರಿಗೆ ಅಂತ ಕೇಳ್ದ. ಅವಾಗ ಎಕ್ಕಚಿತ್ತು ದುಡಿಯುವಂಥ ಒಬ್ಬ ಸಾಮಾನ್ಯ ಮನುಷ್ಯ ಹೇಳ್ತಾನೆ, ರೈತ ನೋಡಪ್ಪ, ಇದು ಯಾರಿಗಾದರೂ ಬಂದರೆ, ದಾರಿಗೆ ಹೋಗ್ತಾ ಇರ್ತಕ್ಕಂಥ ಹಸಿದವ್ರಿಗೆ ಯಾರಾದರೂ ಬಂದರೆ ಇದೊಂದು ಬುತ್ತಿ ಕೊಡಬೇಕು ಅಂತ ತೊಗೊಂಡು ಬಂದೀನಿ. ಆದರೆ 2 ಬುತ್ತಿ ಎದಕ್ಕೆ ಅಂದೆಲ್ಲ, ಒಂದು ಮಣ್ಣಿಗೆ, ಒಂದು ನನಗೆ ಅಂದವ. ಒಂದು ಮಣ್ಣಿಗೆ ಕೊಡ್ತೀನಿ, ಒಂದು ನನಗೆ ಅಂದಾಗ ಭಾಳ ಆಶ್ಚರ್ಯ ಆಗ್ತದೆ. ಮಣ್ಣಿಗಂದರೆ ಯಾವುದು, ನಿನಗಂದರೆ ಯಾವುದು ಅಂದಾಗ, ಈಗ ನಿನಗೇನು ಬುತ್ತಿ ಕೊಟ್ಟನಲ್ಲ, ಈ ಬುತ್ತಿ ನಿನಗೇನು ಕೊಟ್ಟಿನಲ್ಲ, ನೀ ಉಣ್ತೀಯಲ್ಲ, ಇದು ನಂದು ಅಂತ ಹೇಳ್ದವ. ಈಗೇನು ನಿನಗೆ ಕೊಟ್ಟಿನಿ, ಇದು ನಂದು, ನಾ ಉಂಡದ್ದು ಮಣ್ಣಿಗೆ ಅಂದವ. ಅರ್ಥ ಆಯ್ತಲ್ಲ? ಈಗ ಅಡವೆ ಶಾಸ್ತ್ರಿಗಳು ಸಗಣಿ ಉದಾಹರಣೆ ಹೇಳಿದ್ರಲ್ಲ, ಹಂಗೆ
ಈಗ ನಾವು ಮುಂಜಾನೆ ಏನು ಬೇಕಾದ ಉಂಡ್ರು ಮುಂಜಾನೆ ಎಲ್ಲಿ ಹೋಗ್ತದ? ಮಣ್ಣಿಗೆ ಹೋಗೋದಿಲ್ಲ ಅದ. ಈಗೆಲ್ಲ ಟಾಯ್ಲೆಟ್ ಆಗ್ಯಾವು, ಮಣ್ಣಿಗೆ ಹೋಗ್ತದೆ. ಅದು ಮಣ್ಣಿಗೆ ಹೋಗದೆ ನರಕ ಆಗ್ತದೆ. ಅದು ನನ್ನ ಜೊತೆಗೆ ಬರೋದಿಲ್ಲ, ನಾವು ಉಂಡದ್ದು ನನ್ನ ಜೊತೆಗೆ ಬರೋದಿಲ್ಲ, ನನ್ನ ಜೊತೆಗೆ ನಿನಗೊಂದು ಬುತ್ತಿ ಕೊಟ್ಟಿನಲ್ಲ, ಇದು ನನಗೆ ಮುಂದಿನ ಜನ್ಮಕ್ಕೆ ಬರ್ತದೆ ಅಂತ ಹೇಳದಂತ ಒಬ್ಬ ರೈತ. ಹಂಗೆ ನಾವು ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಕೊಟ್ಟದ್ದು ಕೆಟ್ಟಿತನ ಬೇಡ, ಮುಂದೆ ಕಟ್ಟಿವುದು ಬುತ್ತಿ ಸರ್ವಜ್ಞ. ಕೊಟ್ಟರೆ ಕೆಟ್ಟಿತನಬಾರ್ದು, ಮುಂದೆ ಅದು ಕಟ್ಟಿಟ್ಟ ಬುತ್ತಿಯದ ಬ್ಯಾಂಕ್ ಬ್ಯಾಲೆನ್ಸ್ದೊಳಗೆ ನಾವು ಹೆಂಗೆ ಬ್ಯಾಂಕಿನೊಳಗೆ ದುಡ್ಡು ಇಡ್ತೀವೋ ಹಂಗೆ ಈ ಜನ್ಮದೊಳಗೆ ಮುಂದಿನ ಜನ್ಮದ ನಮಗೆ ಬುತ್ತಿ ಕಟ್ಟಿಕೊಂಡು ಉಣಬೇಕಾಗಿತ್ತು ಅಂದರೆ, ಈ ಜನ್ಮದಲ್ಲಿ ದಾನ ಧರ್ಮ ಪುಣ್ಯ ಪರೋಪಕಾರ ಇತ್ತು ಅಂದರೆ ಮುಂದಿನ ಜನ್ಮಕ್ಕೆ ಆರಾಮ ಏನು ಬೇಕಾಗಿಲ್ಲ. ಕಟ್ಕೊಂಡು ಬುತ್ತಿ ತರೋದೈತಿ, ಬುತ್ತಿ ಬಿಚ್ಚಿ ಉಣ್ಣೋದೈತಿ. ನೀ ಬ್ಯಾಡಂದ್ರೂ ಬಂದು ನಿನಕ್ಕೆ ಬೀಳ್ತದದು, ನೀ ಸಾಕಂದ್ರೂ ಬಂದು ಬೀಳ್ತದೆ. ಅದಕ್ಕೆ ಸಾಕಂದವು ಸಾವುಕಾರ, ಬೇಕಂದವು ಭಿಖಾರಿ ಅಂತ ಗಾದಿ ಮಾತನೇ ಅದ. ನಾವು ಬೇಕಂದ್ರೂ ಕೂಡ ಅದು ಬರೋದಿಲ್ಲ, ಬ್ಯಾಡಂದ್ರೂ ಅದು ಬಿಡೋದಿಲ್ಲ. ನಾವು ಮಾಡಿದ್ದು ನಮ್ಮ ಜೊತೆಗಿರ್ತದೆ. ಆದರೆ ಎಷ್ಟು ಬೇಕಾದಷ್ಟು ನಾವು ಮಾಡಿ, ನಮಗೆ ಎಷ್ಟು ಬೇಕಷ್ಟು, ₹1 ಅರ್ಧ ಭಾಗ ನಮ್ಮ ಜೀವನಕ್ಕೆ ಸಂಸಾರಕ್ಕಿಡಬೇಕು, ಇನ್ನು ಅರ್ಧ ಭಾಗ ಇಂಥ ದಾನ ಧರ್ಮ ಸತ್ಪಾತ್ರಕ್ಕೆ ಇಡಬೇಕು. ಅಂಥ ದಾನ ಸತ್ಪಾತ್ರಕ್ಕೆ ಇಟ್ಟಾಗ ಮಾತ್ರ ಇಂಥ ಒಂದು ತೇರಾಗ್ಯದ. 25 ಲಕ್ಷದ ತೇರಂದ್ರೆ ಸಾಮಾನ್ಯ ಆಯ್ತೇನು? 12 ಲಕ್ಷ 15 ಲಕ್ಷ ಭಾಳ ಆದರೆ 18 ತನ ಲಾಸ್ಟ್ ನೋಡಿ ನಾನು. ಆದರೆ 25 ಲಕ್ಷ ತನ ತೇರು ಮಾಡಿದ್ದ ಏಕೈಕ ಹಳ್ಳಿ ಅಂದರೆ ಅದು ಎಳ್ಳಿಗುತ್ತಿ ಗ್ರಾಮ ಅಂತ ಹೇಳ್ಬೋದು. ಚಿಕ್ಕ ಗ್ರಾಮ ಇದ್ದರೂ ಕೂಡ ಇಂಥ ಗ್ರಾಮದೊಳಗೆ ಇಷ್ಟು ಪಟ್ಟಿ ಕೂಡಿಸಿ ಮತ್ತು ಆ ತೇರಿಂದ ಒಂದಲ್ಲ, ಎಂತಿಂಥ ಮಹಾತ್ಮರನ್ನು ಕರ್ಸಕತ್ತೀರಿ. ದಿಂಗಾಲೇಶ್ವರ ಪರಮ ಪೂಜ್ಯರು ನಾಳೆ 6:30 ಅಂದರೆ ಬರ್ತಾರೆ. ನಾನು ಇವತ್ತೇ 5 ನಿಮಿಷ ಯಾಕೆ ಹೆಚ್ಚಿಗೆ ತೊಗೊಂಡು ಮಾತಾಡಕತ್ತೀನಿ ಅಂದ್ರೆ, ನಾನು ನಾಳೆಗೆ ಯಾರೂ ಜಾಸ್ತಿ ಮಾತಾಡಕತ್ತಿಲ್ಲ, ಎಲ್ಲ ಅವರಿಗೆ ಕೊಡಬೇಕು ಸಮಯ. ಯಾಕಂದರೆ ಅವ್ರಿಗೆ ಬಂದಂಥ ಭಾಳ ದೂರಿಂದ ಬರ್ತಾರೆ. ಯಾಕಂದರೆ ಬಾಲೆ ಹೊಸೂರು ಅಂದರೆ ಲಕ್ಷ್ಮೇಶ್ವರ ದಾಟ್ಯದ ಸಿರಟ್ಟಿ, ಅಲ್ಲಿಂದ ಬರ್ತಾರೆ ಅವರು. 2 ಮಠಕ್ಕೆ ಪೀಠಾಧಿಪತಿಗಳು, 15,000 ಎಕರೆ ಒಡೆಯ ಅವರು. ಆದರೆ ಇವತ್ತು ನಿಮ್ಮ ಈ ಸಣ್ಣ ಗ್ರಾಮಕ್ಕೆ ಬರಬೇಕಾಗಿತ್ತು ಅಂದರೆ ಅವರು ಏನೂ ನೋಡಿ ಬರಾಕತ್ತಿಲ್ಲ. ಎಳ್ಳಿಗುತ್ತಿ ಗ್ರಾಮದ ಭಕ್ತಿ ನೋಡಿ ನಾಳಿನ ದಿನ ಬರಾಕತ್ತಾರೋ ಆ ಪರಮ ಪೂಜ್ಯರು. ಅಂಥದ್ದು ನಾಳೆಗೆ ನೀವು ಶಿಸ್ತ ಸ್ವಚ್ಛತೆ, ನಿಮ್ಮ ಮನೆ ಮುಂದೆ ಚಂದ ರಂಗೋಲಿ ಹಾಕ್ರಿ, ಕಸ ಹೊಡೀರಿ, ರಂಗೋಲಿ ಹಾಕಿ ಶುಚಿರ್ಭೂತರಾಗಿ ನಾಳೆ ಅವರು ಬರುವ ಸಮಯದಲ್ಲಿ ಹೂಗಳನ್ನು ಸಾಧ್ಯ ಆದಷ್ಟು ಹೂಗಳನ್ನು ಇಟ್ಕೋರಿ. ಅವ್ರು ಬರುವಂಥ ಸಂದರ್ಭದೊಳಗೆ ಮುಂದೊಂದು 5 ಮಂದಿ ಆರತಿ ತೊಗೊಂಡು ಮುತ್ತೈದೆಯರು ಒಂದಿಷ್ಟು ಹೂಗಳನ್ನು ಹಿಡ್ಕೊಂಡು ಅವ್ರ ಪಾದಕ್ಕೆ ಮುಂದೆ ಹಾಕ್ತಾ ಬಂದರೆ ಅವ್ರು ಹಿಂದೆ ಬರ್ತಾ ಇರ್ತಾರೆ. ಆ ವೈಭೋಗವನ್ನು ನಾಳೆ ನೋಡ್ತಕ್ಕಂಥದ್ದು. ನಾವು ಹೋದ ವರ್ಷ ಹುಲಸಿಗೇರಿ ಒಳಗೆ ಅವರು ನಾವು ಕೂಡ ಇದ್ದೀವಿ. ಕೊಪ್ಪಳ ಗವಿಸಿದ್ದೇಶ್ವರ ಅಪ್ಪಗಳು, ದಿಂಗಾಲೇಶ್ವರ ಅಪ್ಪಗಳು, ನಾವು ಇನ್ನೊಬ್ಬರು ಕೀರ್ತನ ಕೇಸರಿ ಗುರುನಾಥ ಶಾಸ್ತ್ರಿಗಳಂತೇಳಿ ನಾವು ಅಲ್ಲಿದ್ದೀವಿ. ಆಮೇಲೆ ದೊಡ್ಡವರು ಕೂಡ ನಮ್ಮ ಫಕೀರೇಶ್ವರ ಮಠದ ಪೀಠಾಧಿಪತಿಗಳು ಮೊದಲಿನವ್ರು ಅಜ್ಜವರು ಕೂಡ ಅವರು ನಡಬರಕ್ಕೆ ಬಂದು ಹೋದರು. ವಯಸ್ಸಾಗ್ಯದ, ಆದರೂ ಕೂಡ ಅವರು ಭಾಳ ವಿನಯದಿಂದ ನನಗೆ ಯಾವಾಗೂ ತಂಗಿ ಅಂತ ಕರೀತಾರೆ. ವಯಸ್ಸಿನ ದೊಡ್ಡವರಿದ್ದರೂ ಕೂಡ ಅಂಥ ಪರಮ ಪೂಜ್ಯರು ಇವತ್ತನ್ನು ಎಳ್ಳಿಗುತ್ತಿ ಗ್ರಾಮಕ್ಕೆ ಬರಾಕತ್ಯಾರಂದ್ರೆ, ನೀ ಮೆಟ್ಟಿದ ಧರೆ ಪಾವನವಯ್ಯ, ನೀ ನಿಂತ ನೆಲವೇ ಸುಕ್ಷೇತ್ರವಯ್ಯ ಅನ್ನೋ ಹಂಗೆ ಅವ್ರು ಬಂದ ಪಾದ ಇಡ್ತಾರಂದ್ರೆ ಎಳ್ಳಿಗುತ್ತಿ ಗ್ರಾಮ ಪಾವನ ಆಗಿ ಹೋಗ್ತದೆ. ಏಕೈಕ್ಯ ಭಾವೈಕ್ಯತೆ ಸಮ್ಮೇಳನ ಮಠದ ಒಡೆಯ ಪೀಠಾಧಿಪತಿಗಳು ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ನಾಳೆ ಚಂದಾಗಿ ಸೀರೆ ಉಟ್ಕೋರಿ, ಎಕಡೆ ಬಡಬೇಡ್ರಿ. ಯಾಕಂದ್ರೆ ಇದು ಎಳ್ಳಿಗುತ್ತಿ ಗ್ರಾಮ ನನ್ನ ಗ್ರಾಮ ಅಂತ ಹೇಳ್ತೀನಿ. ಬೈದು ಹೇಳೋ ಹಕ್ಕು ನನಗದ, ತಿಳಿಸಿ ಹೇಳೋ ಹಕ್ಕು ನನಗದ.